ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಭಾಸ್ ಕಾಂಚನ್, ಮಾಜಿ ಅಧ್ಯಕ್ಷರು, ಗೆಳೆಯರ ಬಳಗ ರಿಜಿಸ್ಟರ್ಡ್, ಆನಗಳ್ಳಿ, ಕುಂದಾಪುರ, ಉಡುಪಿ ಜಿಲ್ಲೆ. ಪಿ ಉದಯ್ ಕುಮಾರ್ ಪೂಜಾರಿ, ಬೆಳ್ವೆ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಬೆಳ್ವೆ, ಹೆಬ್ರಿ ತಾಲೂಕು, ಉಡುಪಿ ಜಿಲ್ಲೆ. ಅತ್ಯುತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯ ಪೈಪ್ ಶ್ರೀಕೃಷ್ಣ ಪೈಪ್ ಇಂಡಸ್ಟ್ರೀಸ್, ಕರ್ಕಿ, ಹಟ್ಟಿಯಂಗಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಮೊಬೈಲ್ 9480827553 9480827554. ಬೈಲೂರು ರವೀಂದ್ರ ದೇವಾಡಿಗ, ಅಡ್ವೊಕೇಟ್ ಅಂಡ್ ಲೀಗಲ್ ಕನ್ಸಲ್ಟೆಂಟ್, MA LLB PGDCA. ಲೀಗಲ್ ರೆಮಿಡಿ, S2, ಸೆಕೆಂಡ್ ಫ್ಲೋರ್, ಪೂಂಜಾ ಟವರ್, ಕೋರ್ಟ್ ರೋಡ್, ಉಡುಪಿ. ಫೋನ್ 9964009399. ಅಂಪಾರು ರವಿರಾಜ್ ಭಟ್, ನಾಗಪಾತ್ರಿಗಳು, ಅಂಪಾರು, ಉಡುಪಿ ಜಿಲ್ಲೆ. ಶ್ರೀ ಬ್ರಹ್ಮಲಿಂಗೇಶ್ವರ ಇಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಎಡ್ತರೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಶ್ರೀ ಬ್ರಹ್ಮಲಿಂಗೇಶ್ವರ ಶಾಮಿಯಾನ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್, ತಗ್ಗರ್ಸೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಮೊಬೈಲ್ 9844956654 9449224141. ಗಣೇಶ್ ಕಿಣಿ, ಶ್ರೀ ಗಣೇಶ್ ಕ್ಯಾಶ್ಯೂ ಇಂಡಸ್ಟ್ರೀಸ್, ಬೆಳ್ವೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಸಂತೋಷ್ ಶೆಟ್ಟಿ ಜಂಬೂರು, ಶಿರಿಯಾರ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಬ್ಯಾಂಕ್, ಸಾಯ್ಬರಕಟ್ಟೆ, ಉಡುಪಿ ಜಿಲ್ಲೆ. ಕೆ ಗೋಪಾಲಕೃಷ್ಣ ಶೆಟ್ಟಿ ಮಾರ್ಕೋಡು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ, ಕೋಟೇಶ್ವರ, ಉಡುಪಿ ಜಿಲ್ಲೆ. ರವೀಶ್ ಆಚಾರ್, ವಾಸುದೇವ ಸದನ, ಬೀಚ್ ರೋಡ್, ಕೋಟೇಶ್ವರ, ಉಡುಪಿ ಜಿಲ್ಲೆ. ನಿತ್ಯಾಧರ ಕ್ಯಾಟರಿಂಗ್, ಹಂಗಳೂರು, ಕುಂದಾಪುರ. ಆಶೀರ್ವಾದ್ ಹಾಲ್, ಬಸ್ರೂರ್ ಕ್ರಾಸ್ ರೋಡ್, ಮೂರುಕೈ, ಕುಂದಾಪುರ, ಉಡುಪಿ ಜಿಲ್ಲೆ. ಮಂಜು ಬಿಲ್ಲವ, ಧಾರ್ಮಿಕ ಮುಖಂಡರು, ಹಂಗಳೂರು, ಕುಂದಾಪುರ, ಉಡುಪಿ ಜಿಲ್ಲೆ. ಮಂಜುನಾಥ್ ಸುವರ್ಣ, ಮಾಜಿ ಅಧ್ಯಕ್ಷರು, ಮೊಗವೀರ ಯುವ ಸಂಘಟನೆ, ಬ್ರಹ್ಮಾವರ ಘಟಕ, ಉಡುಪಿ ಜಿಲ್ಲೆ. ರಮೇಶ, ಇನ್ನೂ ಇಲ್ಲ ಮರ್ರೆ. ಈಗ ಹೊತ್ತ ಆಗ್ಲವೇನ? ಹೋದಷ್ಟೇ. ಕತೆ ಗಂಟೆ ಅಂತ ಆಯ್ತು. ಅಡ್ಡಿಲ್ಲ, ಇಲ್ಲೇ ಕೂತ್ಕಂತೆ ಅಕ್ಕ. ಅಡ್ಡಿಲ್ಲ ಅಕ್ಕ ಅಕ್ಕ ಸರಿ. ಹಾಯ್, ನಮಸ್ಕಾರ ಮರ್ರೆ. ಕತೆ ಗಂಡ ಅಂತ ಐತೆ, ಮತ್ತೆಂತ ಅಲ್ದೆ. ನಾವು ಸುಮ್ಮನೆ ಬೆಂಗಳೂರಲ್ಲಿ ಆಗೋದು ವ್ಯವಹಾರ ಮಾಡೋದಲ್ಲ, ಇಲ್ಲಿ ಊರ ಮನೆ ಬಪ್ಪುದು ಅಲ್ಲ. ಹಾಯ್, 15 ಸಲ ಆಯ್ತು ಈಗ. 13 ವರ್ಷದಿಂದ 15-20 ಸಲ ಆಯ್ತು. ಹಾಯ್, ಮತ್ತೆಂಥದಲ್ಲ, ಮನೆ ಹೋಗ್ಲು ಅಲ್ಲ, ಉಪನೇನು ಅಲ್ಲ, ಮಗಿನ ತುಟ್ಲಿ ಹಾಕೋದು ಅಲ್ಲ. ಹಾಯ್, ಕತೆ ಗಂಡ ಅಂತ ಮತ್ತೆ ಎಂತ ಅಲ್ಲ, ಆಸ್ತಿ ಪಾಲು ಮಾಡುವುದೇ. ಅಯ್ಯೋ ದೇವ್ರೆ, ಆಸ್ತಿ ಪಾಲು ಒಳಗೆ ಹಾಪೋದೇ ಅಲ್ಲ. ಹಾಯ್, ಜಾಗದ ಅಳತಿ, ಈ ಜಾಗದ ಅಳತಿ ಒಳಗೆ ಇತ್ತೇ ಇಲ್ದ ಕತೆ ಪೂರ ಗಂಡಾಂತರ ಆಗಿ ಹೋಯ್ತು. ಬೆಂಗಳೂರಲ್ಲಿ ರಾತ್ರಿ ಇಟ್ಟು ಜಿರಾಪತಿ ಮಳೆ ಆಯ್ತಾ. ರಾತ್ರಿ ಬಸ್ ಹತ್ತಿಗೆ ಅಲ್ಲಿ 1 ಗಂಟೆ ಕಾದ್ದು. ಹಾಯ್, 10 ಗಂಟೆ ಬಸ್ ಹೇಳಿ 11:15 ಆಯ್ತು. ಇನ್ನು ಘಾಟಿ ನಿಲ್ಕೊಂಡು ಬಪ್ಪಟ್ಟೊಳಗೆ ಮಂಗಳೂರಲ್ಲಿ ರೋಡ್ ಬ್ಲಾಕ್ ಆಯ್ತು. ಮಂಗಳೂರು ರೋಡ್ ಬ್ಲಾಕ್ ಆಗಿ ಈಗ ಮನೆ ಬಪ್ಪಟ್ಟು ಇತ್ತೇ ಇಲ್ದ. ಬೆಳಗ್ಗೆ ಮುಂಚೆ 11:30 ಗಂಟೆ ಆಯ್ತು. ಹಾಯ್, ಎಂತ ಮಾಡೋಕ್ಕಿಲ್ಲ. ಇಲ್ಲಿ ಬಂದರೆ ದೊಡ್ಡಮ್ಮನ ಮಗನೇ, ಅವ ಬತ್ತೆಯಿಂದ ಇವತ್ತೊಂದು ಮತ್ತೆಂತ ವಿಷಯ ಅಲ್ಲ. ಹಾಯ್, ಅವ ಮೇಕೋದ್ ಈಗ ಆಯ್ತಾ. ಇಲ್ಲೂ ಕಾಯುವುದು, ಅಲ್ಲೂ ಕಾಯುವುದು. ಇನ್ನೀಗ ಜಾಗ ಅಳತೆ ಮಾಡುತ್ತೀವಿ. ಸರ್ವೇರ್ ಎಷ್ಟೊತ್ತಿಗೆ ಬತ್ತರಂಗೆ ಗೊತ್ತಿಲ್ಲ. ಸರ್ವರ್ ಬರಲಿಲ್ಲ ಹೇಳ್ಕೊಂಡು ಈಗ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಅಂತ್ರಿ ಈಗ. ಹಾಯ್, ಊರು ತುಂಬ ಸರ್ವರ್ ಪ್ರಾಬ್ಲಮ್. ಇಲ್ಲಿ ಬಂದರೆ ಸರ್ವೇರ್ ಪ್ರಾಬ್ಲಮ್. ಈಗ ಅಲ್ಲಿ ಎಷ್ಟು ಕಾಯ್ಕಂಗೆ ಗೊತ್ತಿಲ್ಲ. ವಿಷಯ ಅಂತ ಅಲ್ಲದೆ ನೀವಂತ ಗಡಿಬಿಡಿ ಮಾಡಿ ಮಾತಾಡ್ತಾ ಟೆನ್ಷನ್ ಐತೆ. ಟೆನ್ಷನ್ ಅಂತ ಅಲ್ವಾ, ನಮ್ಮ ತಲೆಪುರ 12 ಅಣಿ ಆಯ್ತು. ರಾತ್ರಿ ನಿದ್ರೆ ಇಲ್ಲ ಒಂದು ಬದಿಯಲ್ಲ ಆಯ್ತಾ. ಆ ಬಸ್ ಜಂಪ್ ಹೌದಲ್ದ, ಘಾಟಲ್ಲಿ 1 ಗಳಿಗೆ ನಿದ್ರೆ ಇಲ್ಲ. 4 ಗಂಟೆ ರಾತ್ರಿ ನಿದ್ರೆ ಬೀಳಿಲ್ಲ ನನಗೆ. ಎಂತ ಮಾಡುವುದು, ವ್ಯವಹಾರ ಎಲ್ಲ ಬಿಟ್ಟು ಬಪ್ಪುದೆ. ವಿಶೇಷ ಎಂತ ಇಲ್ಲದೆ. ಹಾಯ್, ಒಂದು 13 ಸೆನ್ಸ್ ಜಾಗ ಉಂಟೆ ನಮ್ಮ ಫ್ಯಾಮಿಲಿದಲ್ಲ. 13 ಸೆನ್ಸ್ ಜಾಗಕ್ಕೆ 18 ಜನ ಪಾಲ್ದಾರರು, ಒಬ್ಬಿಬ್ಬರಲ್ಲ. ಕತೆ ಕಾಣಿ ನೀವು. ಹಾಯ್, 13 ಜನ, 13 ಸೆನ್ಸ್ ಜಾಗಕ್ಕೆ 18 ಜನ ಪಾಲ್ದಾರ ಆಯ್ತಾ. ಸಾಧಾರಣ ಇದೀಗ 12 ವರ್ಷ ಆಯ್ತು. ಹಾಯ್, 60 ಸಲ ಆಯ್ತು. ಈಗ 61ನೇ ಸಲ ಅಳತೆ ಮಾಡೋದು. ಇದು 61ನೇ ಸಲ ಅಳತೆ ಮಾಡೋದು ಆಯ್ತಾ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಆಯ್ತಾ.
ಅಲ್ಲಿ ಬಂದ್ರೆ ಸರಿ ಆಚೆ ಮನೆಯವ್ರ ರಗಳಿ ವ್ಯಾಪಾರ ಹಾಯ್ ಆಯ್ತಾ. ನಮ್ದು 3 ಸೆನ್ಸ್, ಅಲ್ಲಿ ಇತ್ತು 4 ಸೆನ್ಸ್, ಇಲ್ಲಿ ಇತ್ತು, ಈ ಗಲಾಟೆ ಬಿದ್ದು ಆಯ್ತು ಆಯ್ತಾ. 60 ಸಲ ನಮ್ಗೆ ಇದು 61ನೇ ಸಲ ನಾ ಬತ್ತಿಲ್ಲ ಮರ್ರೆ, ನಂಗೆ ಬೇಡ ಅದು ಕೆಲಸ ಮಾಡಿ ನೀವು ದುಡ್ಡು ಅಂತಾರೆ ಕೊಡಿ ಮರ್ರೆ. 13 ಸೆನ್ಸ್ ಜಾಗ ಹಿಡ್ಕೊಂಡು 12 ವರ್ಷದಿಂದ ಅಳತೆ ಮಾಡ್ತಾ ಕೂತ್ಕೊಂಡು ನಮ್ಗೆ ವರ್ಷ ತಲೆ ಕೂತು ಉದ್ರಿ ಹೋಯ್ತು ನಮ್ಗೆ. ಈಗ ನಂಗೆ ಬೇಡ, ನಮ್ಗೆ ಎಂತಾರು ಕೊಡಿ ಮರ್ರೆ. ನಾವು ಸಿಗ್ನೇಚರ್ಗೆ ಒಂದು ಬತ್ತೆ ಅಂದೆ ವಾಯ್. ನಮ್ಮನೆ ನಮ್ಮ ಹೆಂಡತಿ ಇದ್ಲೇ ಇಲ್ದ, ಮಾತೇ ಕೇಂತಿಲ್ಲ. ನೀವು ಹೋಯ್ನಿ ನಾವು ಬೆಂಗಳೂರಲ್ಲಿ ನಿಂತ್ಕೊ ಒಪ್ಪದು ವಾಯ್. ಎಂತ ಮಾಡೋದು, 18 ಜನರನ್ನು ಒಟ್ಟು ಮಾಡೋದಿತ್ತಲ್ಲ ರಗಳೆ ವ್ಯಾಪಾರ. ಈಗ ದೊಡ್ಡಮ್ಮನ ಮಗ ಬತ್ತೇ ಇಂದ ನಿನ್ನೆ ಫೋನ್ ಮಾಡಿದ್ದೆ ಬೆಳಗ್ಗೆ. ನಾ ಬತ್ತೆ ಪಟ್ಟ ಹೋಪ ಇಂದೆ ಹಾಯ್. ಅಲ್ಲ ಹೋದ್ರು ಅಲ್ಲಿ ಕಾಯ್ಕೋದು ಬೇರೆ ವಿಚಾರ. ಅವಿಂದ ಮಿಂದ್ಕೊಂಡು ತಿಂಡಿ ಹೋಗ್ಬಿಟ್ಟು ಬೆಳಗಾತ್ ಮತ್ತೆಂತ ಕಲ್ದೆ ಒಟ್ಟು ಸೇರ್ಕೊಂಡಷ್ಟೇ. ಸೇರ್ಕೊಂಡು ಮತ್ತೆಂತ ಕಲ್ಲ ಅಲ್ಲಿ ಹೋಗಿ ಅಳತೆ ಆಪತಿ ಇರ್ಕಂದೇಳಿ. ಅಳತೆ ಆಪತ್ತು ನಾವೆಂತ ಮಾಡೋಕ್ಕಿತ್ತು, 18 ಜನ ಬಂದ್ಕೊಂಡು ನಿಂತ್ಕೊಂಡಷ್ಟೇ ಅಲ್ವಾ. ಸರ್ವರ್ ಬಂದು ಅಳತೆ ಮಾಡ್ತೀವಿ, 8 ಸೆನ್ಸ್ ಇತ್ತು ಹೇಳಿ. ಬೇಜಾರು ಹಿಡಿದು ಹೋಯ್ತೆ ಮತ್ತೆಂತ ಕಲ್ದೆ. ಕಳೆದ ವರ್ಷ ಇದೇ ಸಾಮ್ ಹಾಯ್ ಮಳೆಗಾಲ ಟೈಮೇ ಆಯ್ತಾ ಇಲ್ದ. ಮಳೆಗಾಲ ಟೈಮಲ್ಲೇ ಅಳತೆ ಶುರು ಆಯ್ತು. ಅಳತೆ ಎಲ್ಲ ಆಯಿತು. ಒಂದು ಸಲ ನಮ್ದು ಅಲ್ಲಿ ಬಂತು, ನಿಮ್ಮ ಗಡಿ ಇಲ್ಲಿ ಬಂತು, ಆ ಗಡಿ ಅಲ್ಲಿ ಬಂತು ಅನ್ಕೊಂಡು ಆಚೆ ಮನೆಯವರೆಲ್ಲ ಸೇರ್ಕೊಂಡ್ರು. ಅವ್ರವ್ರ ಬೇಲಿ ಹಿಂಗೆ ಅಳತೆ ಹಿಡ್ಕೊಂಡು ಸಾಕು. ಈಗ ಹೋಯ್ ಆಚಿನ ಈಚೆ ಚೈನ್ ಹಿಂಗೆ ಹಿಡ್ಕೊಂಡ್ರೆ ಸಾಕು ಒಂದು ಗಳಿಗೆ ಒಳಗೆ. ಕತೆ ಕೆಮ್ಮದೆ ಬೇಡ, ಜನ ಒಟ್ಟಾಗಿ ಆಯ್ತು. ಒಟ್ಟಾಗಿ ಎಂತ ಮಾಡ್ಕೋದು ಕಡೆಗೆ ಕಲ್ಲು ಕಂಬ ಹಾಕೋದು ಹಾಯ್. 63 ಕಲ್ಲು ಕಂಬ ಸುತ್ತ ಹಾಕಿ ಒಂದು ಸಲ ಅಳತೆ ಆಯ್ತು ಅಂದೇಳಿ ಆಯ್ತು. ಬೆಳಗಾಂ ಮುಂಚೆ ಹೋಗಿರಲ್ಲ ಕಾಂತ್ ನಾವು ಒಂದೇ ಒಂದು ಕಲ್ಲಿಲ್ಲ ಹೋಯ್. ಕಲ್ಲು ಕಂಬ ಒಂದೂ ಇಲ್ಲ. ತುಂಡಾದ ಕಲ್ಲು ಬಿದ್ದು ಬೇಜಿರ್ಲಿತ್ತು ಹಾಯ್. ಮನೆ ಹೊತ್ಕೊ ಬರ್ಲಿಕ್ಕಿತ್ತು, ಒಂದೇ ಒಂದು ಕಲ್ಲಿಲ್ಲ. ಆಚೆ ಮನೆಯವ್ರ ಕಲ್ಲು ಪೂರ ಕಿತ್ಕೊಂಡೇ ಹೋಯ್ರು ಹಾಯ್. ಎಲ್ಲಿ ಹೋಯ್ತಂಗೆ ಗೊತ್ತಿಲ್ಲ ಆಯ್ತಾ. ಅವ್ರು ಅಂತ ಹೇಳೋದು ಅಂದ್ರೆ ವಾದ ಮತ್ತೆ ಅಂತಲ್ಲ, 3.5 ಸೆನ್ಸ್ ನಮ್ಮ ಜಾಗದಾಗಿತ್ತು ಮಾರೆ ಅಂತೇಳಿ ಆಯ್ತಾ. ಇವು ನಮ್ಮ ಕುಟುಂಬದಲ್ಲ ಒಟ್ಟಾಗಿ ಸೇರಿ ಹೇಳೋದು ಇಲ್ಲ ಮರ್ರ ಅಲ್ಲಿ ಇತ್ತಂಬುದು ಹಾಯ್. ಈ ಗಲಾಟೆ ಒಳಗಿತ್ತೆ ಎಲ್ಲ ಮರ್ರ, ನಮಗೆ ಸಾಕಾಗಿ ಹೋಯ್ತೆ ಅಲ್ಲ. ಈ ಜಾಗ ಪಾಲು ಮಾಡೋದಿತ್ತಲ್ಲ, ಜಾಗ ಪಾಲು ಅಳತೆ ಮಾಡೋದು, ಕಲ್ಲು ಹಾಕುವುದು, ಇದು ತಲೆ ಮೇಲೆ ಕಲ್ಲು ಹಾಕೊಂಡಂಗೆ ಹೋಯ್. ಆ ನಮ್ಮನೆ ವ್ಯಾಪಾರ ಐತಿ ಈಗ ನಮ್ದು. ಈಗ ಜಾಗದ ಅಳತೆ ಮಾಡಿ ಪಾಲು ಮಾಡ್ಕೊಂಬ ವ್ಯಾಪಾರ. ಹಲೋ ಬರಲನಾ, ನಾ ಬೆಳಿಗ್ಗೆ ಬಂದೆ. ಬಸ್ ತಡ ಆಯ್ತಾ? ಹಾಂ ರಮೇಶ್ ಮನೆಗಿದ್ದೆ ನಾನು. ರಮೇಶ್ ಮೀಕ್ ಹೋಯ್ದ. ಯಾಕ ಮರ ಯಾರಿಗೆ ಬೇಕಾ ಮರ ಇದೆ. ಅಯ್ಯಯ್ಯ ಮರೆಯ. ಈ ಜಾಗ ಅಳತಿ ಮಾಡಿ ಪಾಲಾಗೋಷ್ಟು ಒಳಗಿತ್ತೇ ಇಲ್ಲ. ಕೆಲವು ವರ್ಷ ಹೊತ್ತಕ್ಕಂತ 13 ವರ್ಷ ಆಯ್ತು ಈಗ. ಆಯ್ತು ನೀ ಬಾ ನಾನು ನೀನು ಕೆಲಸ ಮಾಡಿ, ನೀವು ಅಲ್ಲಿಗೆ ಬಾ, ಜಾಗದ ಹತ್ರ ಬಾ. ನಾನೀಗ ರಮೇಶ್ ಕರ್ಕೊಂಬತ್ತೆ. ಮನೆಗಿದ್ದೆ ಮೀಕ್ ಹೋಯ್ದ ಅಕ್ಕ, ಮಾಡ್ತೆ. ಸರಿ ಆಯ್ತು ಅಕ್ಕ. ಮತ್ತು ಹಾಯ್ ಒಬ್ಬೊಬ್ರದ್ದೇ ಫೋನೇ. ಎಲ್ರಿಗೆ ಹೆದರಿಕೆ ಒಂದು ಬೀತಿ ಹಾಯ್. ಇವತ್ತು ಪಾಲು ಆಗ್ತಾ ಇಲ್ವಾ ಅಥವಾ ಮುಂಚಿನ ಗಂಟೆಗೆ ಕೌಂಚು ಹೋಗ್ತಾ ಅಂತ ಗೊತ್ತಿಲ್ಲ ಈಗ. ಎಲ್ಲರೂ ನೀ ಬಂದಿದ್ದೀಯ, ಅವ್ರು ಬಂದಿರ ಇವ್ರು ಬಂದಿರ ಹೇಳಿ. ಮತ್ತೆಂತಕ್ಕೆ ಹೋಯ್ತೆ, ಜಾಗದ ರೇಟ್ ಜಾಸ್ತಿ ಆಯ್ತು ಹೌದಾ ಅಲ್ದ. ಎಲ್ಲ ಒಂದು ಸಲ ತಲೆ ಕುಡ್ಕಿ ಒಂದು ಸಲ ಚಂದ ಮಾಡಿ ಹಿಂದೆ ಕೀಸಿ ಬಾಚಿ ಬಿಟ್ರು ಹಾಯ್. ಸಮಾ ಬಾಚ್ಕೊಂಡ್ರಿ ಅಂದರೆ ಕಲಿಸ್ತೆ ಈಗ ಎಲ್ರಿಗಂತ ಎಲ್ಲ ಕಲ್ಸಕ್ಕೆ ಹೋದೆ ಈಗ ಹಾಯ್. ಮುಂಚೆ ಹಂಗಲ್ದೆ, ಮುಂಚೆ ಎಲ್ಲರೂ ಇತ್ತೇ ಇಲ್ದ. ಹೆಂಡತಿ ಮನೆ ಜಾಗ ಇತ್ತಂತ ಹೇಳ್ರೆ ಬೇಡಪ್ಪ. ನಮ್ಮ ಹೆಂಡತಿ ಮನೇಲಿ ಈಗ ಒಂದು 12-13 ಎಕರೆ ಜಾಗ ಇತ್ತು. ನಾವು ಅವ್ರ ಹತ್ರ 1 ಸೆನ್ಸ್ ನಮಗೆ ಬೇಡ, 1 ಎಕರೆ ಬೇಡ, 1 ಸೆನ್ಸು ನಮ್ಗೆ ಬೇಡ ಅಂತಿದ್ರು. ಆವಾಗ ಎಂತ ಹೋಯ್ತಾ, 2,500 ರೂಪಾಯಿ ಇತ್ತು 1 ಸೆನ್ಸಿಗೆ. ಆಲೋಚನೆ ಮಾಡಿ, 15 ವರ್ಷ ಹಿಂದೆ 2,500-3,000 ರೂಪಾಯಿ ಸೆನ್ಸಿಗೆ ಇತ್ತು. 1 ಎಕರೆ 30,000 ತಗೊಂಡು 30-40 3 ಲಕ್ಷ ರೂಪಾಯಿ ಎಂತಕ್ಕಂದು ಹೇಳಿ ನಿಷ್ಠೂರ ಬೇಡ ಹೇಳ್ಕೊಂಡು ವ್ಯಾಲ್ಯೂ ಇಲ್ಲಲ್ಲ. ಎಂತಕ್ಕೆ ತಗೊಂಡು ಹಾಡಿ ಅಲ್ಲ ಅನ್ಕ ಬೇಡ ಅಂತಿದ್ರು. ಈಗ ಅಲ್ಲೇ 2-3 ಲಕ್ಷ ರೂಪಾಯಿ 1 ಸೆನ್ಸಿಗೆ ಆಯ್ತೇ ಇಲ್ಲ. ಎಕರೆಗೆ ಜಾಗ ಇತ್ತೇ ಇಲ್ಲ. ಎಲ್ಲ ಹೋಗಿ ಅಲ್ಲೇ ಕೂತಿರೋ ಎಲ್ಲ ಅಲ್ಲೇ ಕ್ಯಾಂಪ್ ಹಾಕಿರಿ ಈಗ. ಯಾಕಂತ ಈಗ ಒಂದು ಚೂರಲ್ಲ ನಮ್ಗೆ ಈಗ ಎಲ್ಲದೂ ಬೇಕಂತ ತಾನು ನಮ್ಮ ಪರಿಸ್ಥಿತಿ ಯಾಕೆ ಹೋಯ್ತು. ಮುಂಚೆ ಹಂಗಲ್ಲ, ನಮ್ಮ ಜಾಗ ಬೇಡ ಗಮ್ಮತ್ತು ಹೇಳ್ತಿದ್ರು. ನಮ್ಮ ಜಾಗ ಇತ್ತು, ನಾವು ಬೇಡ ಬಿಟ್ಟು ಬಂದೀವ್ರಿ. ನಾವು ಬೇಡಪ್ಪ ನಮಗೆ ಅಂತ. ನಮಗೆ ಇಲ್ಲಿ ದೇವ್ರು ಕೊಟ್ಟು ಸುಮಾರು 20ಗೆ ಹೆಂಡತಿ ಮನೆ ಸುಮಾರು ಇದು. ನಾನು ಅವಳ ಹತ್ರ ನಮಗೆ ಅಂತ ಬೇಡ, ಎಲ್ಲ ಅವರೇ ತಗೊಳ್ಳಿ ಹೇಳಿ. ಈಗ ಅವರೇ ಫೋನ್ ಮಾಡ್ಕೊಂಡು ಹೇಳ್ತಾರೆ ನಮ್ಗೆ ಬೇಕು, ನಮಗೂ ಪಾಲು ಇತ್ತಂತ ಅಂಥ ಪರಿಸ್ಥಿತಿ ಐತಿ ಅಂತ ಹೇಳೋಕ್ಕಿಲ್ದೆ. ನಮ್ಮಲ್ಲೂ ಹಾಗೆ 18 ಜನ ಪಾಲ್ದಾರರಲ್ಲಿ ಒಬ್ಬಳು ಹೈದ್ರಾಬಾದಾಗಿದ್ಲು ನಮ್ಮ ಪೈಕಿ ಇದಕ್ಕೂ ಪಾಲ್ದಾರ್ರಿ. ಹೈದ್ರಾಬಾದಿಂದ ಅವಳು ಇಷ್ಟು ದಿನ ನಮಗೆ ಎಂತ ಬೇಡ, ನಮಗೇನು ಕೊಡೋದು ಬೇಡ, ನೀವೇ ಪಾಲು ಮಾಡ್ಕೊಳ್ಳಿ, ನಮ್ಗೆ ₹1 ಜಾಗ ಕೊಡೋದು ಬೇಡ, ನೀವೇ ಪಾಲು ಮಾಡ್ಕೊಳ್ಳಿ ಆಯಿತಾ. ನೀವು ಒಳ್ಳೆ ರೀತಿ ಇದ್ರೆ ಸಹಿ, ಎಲ್ಲರೂ ಒಳ್ಳೆ ರೀತಿ ಇರಿ, ಹೊಡ್ಕೊಂಬೇಡಿ ಅಂದ್ಲು ಅವಳೇ ಮೊನ್ನೆ ಫೋನ್ ಮಾಡ್ಕೊಂಡು ಅದು ಜಾಗ ಪಾಲು ಅಂಬ್ರಲ್ಲ ಅಳತೆ ಆತಿತ್ತಂಗೆ ಗೊತ್ತಾಯ್ತು. ನಂಗೂ ಪಾಲು ಬೇಕಂತಲು ಆಯ್ತೇ ಇಲ್ದೆ ಕತಿ ಗಂಡ ಅಂತ ಆಯ್ತು. ಇದು ಯಾರನ್ನ ಕಟ್ಕೊಬೇಕು ಯಾರನ್ನ ಬಿಡ್ಕೊಂಡ್ ಗೊತ್ತಿಲ್ಲ ಎಂತ ಮಾಡೋದು. ಆ ನಮ್ಮನೆ ವ್ಯಾಪಾರ ಮತ್ತೆ ಎಂತಕ್ಕೆ ಹೋಯ್ತೆ ಈ ರಗಳಿ ಮತ್ತೆಂತ ಕಲ್ದಿ. ಒಂದ್ಸಲ ಆಯ್ತು ಹೋಯ್ತಂದು ಹೇಳ್ರೊಟ್ಟಿಲ್ಲ ಆಯ್ತಾ. ಅವ ಎದ್ರಿಂದ ನಂಗೆ ಬೇಕಂತ ಹೇಳುದು, ಹಿಂದೆ ಬದಿದ್ ನಿಂಗೆ ಬೇಕಂಬುದು, ಎದ್ರ ಬದಿದ್ ನಂಗೆ ಬೇಕಂಬುದು, ಅವ ಮತ್ತೊಬ್ಬ ನಂಗೆ ಬೇಕಂಬುದು. ಇದ್ರೊಳಗೆ ಇತ್ತಿಲ್ಲ ರಗಳಿ ವ್ಯಾಪಾರ. ನಾನು ಸಾಧಾರಣ 12-13 ವರ್ಷ ಆಯ್ತು ಇವತ್ತಿನ ಕೌಂಚ್ ಹೊತ್ತ ನಡೀತಂಗೆ ಗೊತ್ತಿಲ್ಲ ಈಗ ಕೌಂಚ್ ಹಾಕ್ರೆ ರಾತ್ರಿ ಬಸ್ ಅದಕ್ಕೆ ಹೋಗ್ದು ಈಗ 10:30 ಗಂಟೆ ಬಸ್ ಹೋಗೋದು,
ಬೆಂಗಳೂರಿಗೆ ಹಾರಿ ಬಿಡುದು. ಯಾಕೆ ನಮ್ಗೆ ಗೊತ್ತಿದ್ದು ಅಭ್ಯಾಸ ಆಯ್ತಿದ್ದು. ಆದ್ರೆ ಆಯ್ತು, ಇವತ್ತು ಅಳತೆ ಆಗಲಿಲ್ಲ, ಆಚೆ ಬಂದವ್ರು ಬಂದು ಗಲಾಟೆ ಮಾಡ್ರೆ ಅದು ಕೈದಾಯ್ತು. ನಾನು ಮರ್ರೆ ಇಲ್ಲಿವರೆಗೆ ಬಂದದಿತ್ತಲ್ಲ, 13 ವರ್ಷದಿಂದ ಬಂದು ಹೋದ ದುಡ್ಡು ಖರ್ಚು ಬಸ್ಸಿನ ಚಾರ್ಜ್ ಲೆಕ್ಕ ಹಾಕ್ಲಿತ್ತಲ್ಲ, ನಾನೊಂದು ರಸ್ತೆ ಬದಿಗೆ ಒಂದು 5 ಸೆಂಟ್ ಜಾಗ ತಗೊಳ್ಲಿಕ್ಕೆ ಇತ್ತೇನೋ ಮರ್ರೆ. ಆ ನಮೂನಿ ಖರ್ಚು ಇದು ಬಿಟ್ಟಾಕಿ ನಾ ಸ್ವಂತ ಜಾಗ ತಗೊಳ್ಲಿಕ್ಕೆ ಇತ್ತೇನೋ. ಎಂತ ಮಾಡೋದು, ಎಂತ ಮಾಡೋಕ್ಕಿಲ್ದಿ ಇವತ್ತಿನ ವಿಷಯದಾಗ ಎಂತ ಮಾತಾಡೋಕ್ಕಿಲ್ಲ. ಯಾಕಂದ್ರೆ ಆಸ್ತಿ ಹಿರಿಯರು ಮಾಡಿ ಇಟ್ಟದ್ದು ಹೌದಲ್ದ. ಈಗ ನಾವೆಲ್ಲರೂ ಹೊಡ್ಕೊಂಬ ವ್ಯಾಪಾರ, ನಾವೆಂತ ಮಾತಾಡೋಕೆ ಗೊತ್ತಿಲ್ದಿ, ನಾವು ಮಾತಾಡೋಕ್ಕೆ ಹೋಗುದಿಲ್ಲ. ಆಯ್ತಾ, ಎಂತ ಮಾಡೋದು, ಆ ನಮೂನಿ ವ್ಯಾಪಾರ ಆಯ್ತು. ಈಗ ಜಾಗ 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 ಅಂತ ಸಾಕು, ಆಯ್ ಮಾತಾಡೋಕ್ಕಿಲ್ಲ. ರೇಟ್ ಅಂತೂ ದುಬಾರಿ ಆಯ್ತು ಹೌದಲ್ದ. ಕಂಡಪಟ್ಟು ಸಿಕ್ಕಾಪಟ್ಟೆ ರೇಟ್ ಆಯ್ತು. ರೇಟ್ ಹಾಕು ಜನರು ಹಂಗೆ ಈಗ ಅರ್ಧ ಸೆನ್ಸ್. ಈಗ ಕಾಣಿ 13 ಸೆನ್ಸ್ ಜಾಗ 18 ಜನ ಇದ್ರು. ಅದು ಒಬ್ಬ ಒಂದೊಂದು ಸೆನ್ಸ್ ಕೊಡುದಾ, ಮುಕ್ಕಾಲು ಸೆನ್ಸ್ ಕೊಡುದಾ, ಅರ್ಧ ಸೆನ್ಸ್ ಕೊಡುದಾ, ಅಥವಾ 2 ಸ್ಕ್ವೇರ್ ಫೀಟ್ ಟೈಲ್ಸ್ ಗಂಟೆಗೆ ಈಗ ಇದು ನಿನ್ನ ಜಾಗ ಕೊಡುದು ಎಂತ ಗೊತ್ತಾಗ್ತಿಲ್ಲ. ವಾಯ್ ಆ ನಮ್ಮನೆ ವ್ಯಾಪಾರ ಎಂತ ಮಾಡೋದು, ಎಂತ ಮಾಡೋಕ್ಕಿಲ್ಲ. ನಮ್ಗೆ ತಲೆ ಎಲ್ಲ ಕೆಟ್ಟಾಗಿ ಹೋಯ್ತೆ. ನಮ್ಗೆ ಇತ್ತೇ ಇಲ್ದ ಊರಲ್ಲಿ ಜಾಗದ ಅಳ್ತಿ ಇತ್ತು ಬಾ ಅಂತ ಹೇಳ್ರೆ ತಲೆ ಬಿಸಿ ಹಾಕೋದು. ಹೋಗದೆ ಇದ್ರೆ ನಮ್ಮನೆ ಹೆಂಡತಿ ಭಯಂಕರ ಜೋರವಳು. ನೀವೇ ಮಾಡೋದು ಒಂದು 3 ಸೆನ್ಸ್ ಜಾಸ್ತಿ ಸಿಕ್ತಿತ್ತು, ನೀವು ಅದನ್ನ ಅಳತೆಗೆ ಬರಲಿಲ್ಲ ಅಂದ್ಕೊಂಡು ನಮ್ಮ ಜೀವ ತಿಂತಲೋ. ಆ ಕುತ್ತಿಗೆ ಹೊತ್ತು ವ್ಯಾಪಾರ ಬೇಡ ಅಂದ್ಕೊಂಡು ನಾವೀಗ ಬಂದಾಯ್ತಾ. ಆ ನಮ್ಮನೆ ಕತೆ ಆಯ್ತು ಈ ಜಾಗದ ಅಳತೆ ಮಾಡೋ ವ್ಯಾಪಾರ. ಬೇಡ ಬೇಡ ಅಲ್ಲ ಬಾಯ್, ನಾನಿಲ್ಲ, ನಾನು ಬಸ್ಸಿನ ಬಂದು ಇಳಿದ್ನಾ, ಇಳ್ಕೊಂಡು ಒಂದು ಸಿಂಗಲ್ ಇಡ್ಲಿ ನಮ್ಗೆ ತಡ ಹತ್ತಕ್ಕಂತ ಇವ ರಮೇಶ್ ಮೀಯಕ್ಕೆ ಹೋಗಿನಲ್ಲ. ನಾ ಹಂಗಾಗಿ ಗಡ್ಬಿಡಿ ಮಾಡಿ ಬಂದು ಇಲ್ಲ ಒಂದು 8 ತಿಂಗಳೇ ಬರ್ತಿದ್ದೆ. ಏ ಬೇಡ 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 ಮಾಡೋದೇ ಬೇಡ ನನಗೆ ಬರ್ತೆ ಅಕ್ಕ, ಇಲ್ಲೇ ಕೂತ್ಕೊಂಡೆ ಗಡ್ಬಿಡಿ ಇಲ್ಲದೆ ಸಾಕಿ ಅಲ್ಲ ಎಲ್ಲ ಕೋಂತೆ ಅಕ್ಕ ಅಕ್ಕ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಮತ್ತೀಗ ನೀವು ಹೋಯ್ ಚಾ ಕುಡಿ ಬಂದಿ ಅಂತ್ರೆ ನಮ್ಮ ಚಾ ಬೆಳಗ್ಗೆ ಒಂದು ಸಿಂಗಲ್ 8 ತಿಂಗಳು ಬಂದ ಸಾಕಂತ ಹೇಳಿದೆ. ನಮ್ಗೆ ಗಡಿಬಿಡಿ ಬಿದ್ದು ಹೋಯ್ತು. ನಮ್ಮ ರಗಳೆ ಮತ್ತೆ ಅಂತಕ್ಕಲ್ಲ ಹೋಯ್ ಇಲ್ಲಿಗ ಅಳತೆ ಆಗಲಿ ಸಿಹಿ ಬೆಂಗಳೂರು ಹೋಯ್ಕಲ್ಲ ಮರ್ರೆ. ನಮ್ಗೆ ಅಲ್ಲಿಗೆ ಬೇಕ್ರಿ ಹೋಯ್ ಆಯ್ತೇ ಇಲ್ಲ, ಅಲ್ಲಿ ಯಾರನ್ನ ಒಬ್ರು ಬಿಟ್ಟು ಬಂದ್ರೆ ಇತ್ತೇ ಇಲ್ಲ, ಭಾಳ ಕಷ್ಟ ಆಯ್ತು ನಮಗೆ. ಅವ್ರಿಲ್ದೆ ಸಾವುಕಾರ ಇಲ್ದಕ್ಕೆ ಅಂತ್ರು ಆಯ್ತಾ. ಇಲ್ಲಿ ಬಂದ್ರೆ ಹಿಂಗೆ ವ್ಯಾಪಾರ ಮತ್ತೆ ಎಂತ ಹೋಯ್ತು ನಿಮ್ಗೆ ಹೋಯ್ ದೊಡ್ಡರಾಗಲಿ ಮತ್ತೆ ಅಂತ ಅಲ್ದೆ ಇಲ್ಲೆಲ್ಲ ಒಟ್ಟು ಮಾಡ್ಕೊಂಡು ಹೋಗ್ಬೇಕು ಕಷ್ಟ. ನಾಳೆಗೆಲ್ಲ ಆದ್ರೂ ಪಾಲಾಯ್ತು ಅಂತ ಹೇಳ್ರೆ, ಜಾಗದೆಲ್ಲ ಪಾಲಾಯ್ತು ಅಂತ ಹೇಳ್ರೆ ಇತ್ತೇ ಇಲ್ಲದೆ. ಈಗ ನೀ 18 ಜನರಿಗೆ ಒಂದು ಟಿ ಟಿ ಗಾಡಿ ಮಾಡ್ತೀವಿ ನಾವು. ಹಾಯ್ 18 ಜನರಿಗೆ ಒಂದು ಟಿ ಟಿ ಗಾಡಿ ಮಾಡ್ಕೊಂಡು ಸಬ್ ರಿಜಿಸ್ಟ್ರಿ ಆಫೀಸಿಗೆ ಹೋಯ್ಕತ್ತು. ಜಾಗ ರಿಜಿಸ್ಟ್ರಿ ಹಾಕಿದ್ರೆ ಇತ್ತಲ್ಲ, ಇದು ಸ್ವಲ್ಪ ರಗಳಿ ಇಲ್ಲ. ಈಗ ಹಾಯ್ 18 ಜನ ತುಂಬ್ಕೊಂಡು ಹೋಗಿ ಈಗ ಆಯ್ತಾ. 18 ಜನ ತುಂಬ್ಕೊಂಡು ಹೋಗಿ ಅಲ್ಲಿ ರಿಜಿಸ್ಟ್ರಿ ಆಫೀಸ್ ಹತ್ರ ಟಿ ಟಿ ಗಾಡಿ ರಿವರ್ಸ್ ಹಾಕಿ ಇಟ್ಕೊಬೇಕು ನಾವು ಫಸ್ಟಿಗೆ ಆಯ್ತಾ. ಅದ್ರಲ್ಲಿ 3 ಜನ ಉಚ್ಚ ಹೋಯ್ಕೆ ಬರ್ತಂಗೆ ಆಚೆ ಹೋದವ್ರು ಯಾರು ಒಂದು ತಲೆ ಹಾಳು ಮಾಡಿ ನಿಂಗೆ ತಲೆ ಹಾಳು ಮಾರೆ ನಿಂಗೆ 5 ವರ್ಷ ಏನು ಸಿಕ್ತಿತ್ತಲ್ಲ ಮತ್ತೆ ನೀ ಅಂತ ಇಲ್ಲಿ ಬಂದಂಗೆ ಕೇಳ್ರೆ ಅವರೆಲ್ಲ ರಿಕ್ಷಾ ಮಾಡ್ಕೊಂಡು ಹಾರಿ ಬಿಟ್ಟರೆ ಇತ್ತೇ ಇಲ್ಲ. ನಮ್ಮ ಕತೆ ಗಂಡ ಅಂತ ಟಿ ಟಿ ಗಾಡಿ ಬಾಡಿ ಕೊಡೋದು ಆಯ್ತು, ಉಳಿದವ್ರು ವ್ಯಾಪಾರ ಚಾ ಕಾಫಿ ತಿಂಡಿ ಆಯ್ತು ಆಯ್ತಾ. ಹಂಗಿನ ವ್ಯಾಪಾರ ಇದೆ ಅಂತ ಹೋಯ್ತಾ. 18 ಜನರನ್ನ ಊಟ ಮಾಡೋದು ಸಮಸ್ಯೆ. ಈಗ ಅಳತೆ ಜಾಗ ಪಾಲಾತ್ತು. ಜಾಗ ಎಂತಾರು ಮಾಡಿ ಪಾಲು ಮಾಡ್ಕೊಂಡು ಕೇಕ್ ಕಟ್ ಮಾಡ್ದಂಗೆ ಹಿಂಗೆ ಮಾಡಿ ಅರ್ಧ ಸೆನ್ಸ್ ಹಿಂಗೆ ಕಟ್ ಮಾಡ್ಕಿ. ಈಗ ಕಟ್ಟಾದ ಕೂಡ ಆಫೀಸ್ ಸಬ್ ರಿಜಿಸ್ಟ್ರಿ ಆಫೀಸಿಗೆ ಎಲ್ಲರೂ 18 ಜನ ಫೋಟೋಕ್ಕೆ ಬರ್ಕಲ್ಲ ಮರ್ರೆ. ಸೈನಿಗೆ ಬರ್ಬೇಕು, ಫೋಟೋಕ್ಕೆ ಬರ್ಕೋ ಎಲ್ಲ ಒನ್ ಟೈಮ್ ಇರ್ಕೋ. ಹಾಯ್ ಬಾಬಣ್ಣ ನಾಳೆ ಬತ್ತಾ, ರಮೇಶ್ ಕಡಿ ಬತ್ತಾ, ವೆಂಕಟೇಶ್ ನಿನ್ನೆ ಬಂದಿ ನಂಬರ್ ನಾಳೆ ನಾಡ್ದು ಬತ್ತ ನಮ್ಮ ಹೇಳ್ರೆ ಆಫೀಸಲ್ಲಿ ಒಪ್ಪೋದಿಲ್ಲ. ಈಗ ಎಂತ ಹೇಳ್ರೆ 8 ಜನ ಪಾಲ್ದಾರ ಕಾಣಿ ಹಾಯ್ ಆರ್ ಟಿ ಸಿ ಬೇರೆ ಬೇರೆ ಆಗಿ ಪಾಲು ಹಾಕಿದ್ರೆ 2 ಜನ ಕರ್ಕೊಂಬರ್ 10 ನಮ್ದು 18 ಜನರಲ್ಲೆಲ್ಲ 5 ಜನ ಕೈ ಕೊಟ್ರೆ ಕಷ್ಟ. ಅದಕ್ಕೆ ನಮ್ಮ ದೊಡ್ಡ ಮಗನಿಗೆ ಹೇಳಿದ್ವಿ, ಯಾವ ಸ್ವಲ್ಪ ಚುರುಕಿದ್ದ ಅವನಿಗೆ ಹೇಳಿದೆ. ಈಗ ಟಿ ಟಿ ಗಾಡಿ ರಿವರ್ಸ್ ಹಾಕಿ ಆಫೀಸ್ ಹತ್ರ ಹಾಕಿ ಕರ್ಕೊಬಂದು ಒಳ್ಳೆ ಸೆಕ್ಯೂರಿಟಿ ಮೂಲಕ 18 ಜನರು ಒಳಗೆ ಹಾಕಿ ಹೊರಗಿನ ಬಾಗಿಲು ಹಾಕುವ ವ್ಯಾಪಾರ ಬೆಸ್ಟ್ ಬಾರ ಅಂದೆ. ಎಂತಕ್ಕೆ ಹೋಯ್ತಿ ತಪ್ಪಿ ಹೊರ ಕಷ್ಟ. ಇವತ್ತಿನ ಜನ್ರೇಷನ್ ಹೇಳೋಕ್ಕಿಲ್ಲ. ಹಾಯ್ ಫಸ್ಟ್ ಎಲ್ಲ ಹೂವು ಮಂಡಿ ಅಲ್ಲಾಡ್ತಾರೆ, ಅಲ್ಲಿವರೆಗೆ ಹೋಗುತ್ತಿ ಸೈನ್ ಹಾಕೂತಿ ಓಡಿ ಹೊಪ್ಪರ್ ಸುಮಾರು ಜನ ಆಯ್ತು. ಆ ನಮ್ಮನೆ ವ್ಯಾಪಾರ ಈಗ ಅಂತ ಫೋನ್ ಹೌದಲ್ದು, ಒಂದು ಫೋನ್ ಬಂದು ಸಾಕತ್ತೆ. ಯಾವ ಕಾರಣಕ್ಕೂ ನೀವು ಸೈನ್ ಹಾಕ್ಬೇಡ, ನೀವು ಕೂಡಲೇ ಅಲ್ಲಿ ಜಾಗ ಖಾಲಿ ಮಾಡಿ ಹೇಳಿ. ಹಾಗಾಗಿ ಮರ್ರೆ ಈ ಜಾಗ ಪಾಲು ಮಾಡೋದು, ಅಳತಿ ಮಾಡೋದು, ಈ ಪಾಲು ಮಾಡ್ಕೊಂಡಿತ್ತಲ್ಲ ಬರೀ ರಗಳಿ ವ್ಯಾಪಾರವೇ. ಮತ್ತೆಂತ ಹೋಯ್ತೆ, ಕೆಲವು ಮನೆಯೆಲ್ಲ ಹೋಯ್ತೆ, ಕೆಲವು ಮನೆಯೆಲ್ಲ ಧೂಳಿಪಟ ಆಗಿವೆ. ಧೂಳಿಪಟಿ ಅಂತ ಅಲ್ಲ ಹಾಯ್ ಅಣ್ಣ ತಮ್ಮ ದೊಡ್ಡವ್ರ ಮಕ್ಕಳು ಚಿಕ್ಕವ್ರ ಮಕ್ಕಳು ಅವ್ರು ಇವರೆಲ್ಲ ಕುಟುಂಬ ಅಲ್ಲದೆ ಒಂದು ಹೊಸ್ತಾಯ್ತು ಅಂದ್ರೆ 50 ಜನ ಕೂತ್ಕೊಂತಿದ್ರು. ಬಾವ ಹೊಸ್ತುಂತೆ, ಅಕ್ಕ ಹೊಸ್ತುಂತೆ, ತಮ್ಮ ಹೊಸ್ತುಂತೆ, ಅಮ್ಮ ಹೊಸ್ತುಂತೆ ಅಂತಿದ್ರು. ವಾಯ್ ಹೊಸ್ತುಂಬ ಬಿಟ್ಟಿಗೆ ಹಳ ತುಂಬುದು ಕಷ್ಟ. ಯಾಕಂತ ಹೇಳ್ರೆ ಮನೇಲಿ ಯಾರೂ ಇಲ್ಲ ಈಗ ಅಂತ ಪರಿಸ್ಥಿತಿ ಆಯಿತು. ಒಂದು ಮನೆ ಇದ್ದು 9 ಮನೆ ಆಯ್ತು ಆಯ್ತಾ. ಮಧ್ಯೆ ದಾರಿ ಮೇಲೆ ಹಾಕಿ ಒಂದಿಷ್ಟು ಪಾಗರ್ ಮಾಡಿ ರಸ್ತೆ ಆಯ್ತು, ಅರ್ಧ ಮನೆ ತೆಗೆದುಬಿಟ್ರು. ಹಾಗಾಗಿ ಇತ್ತಿಲ್ಲ ಎಂತೆಂಥ ಮನೆ ಎಲ್ಲ ಜಾಗ ಪಾಲಾಗ್ಬಿಟ್ಟು ಆಚೆ ಈ ಚೈನ್ ಹಾಕಿ ಈ ಮನೆ ಹೋಗ್ತಂದ್ರೆ ಮನೆ ಹೊರವರ್ದೆಲ್ಲ ಪಾಲು ಹಾಕೊಂಬರು ಹಾಯ್ ಆಯ್ತಾ. ಅರ್ಧ ಮನೆಯೇ ಕಟ್ಟಾಯ್ತು, ಎಂತ ಮಾಡೋದು. ಹಂಗೆ ಈಗ ಎಂತ ಹೇಳೋಕ್ಕಿಲ್ದೆ ಹಾಯ್. ಹಂಗಾಗಿ ನಮ್ಗೆಂತ ರಗಳಿಗೆ ಹೋಯ್ತು. ಈಗ ನಮ್ದೇನು ನಾವು ಗಲಾಟೆ ಹೋಗ್ತಿಲ್ಲ ಹಾಯ್, ಚ್ವರಿ ಎಂತ ಇಲ್ಲ. ಆಚೆ ಮನೆಯವ್ರು ಬಂದ್ರೆ ಬರೀ ಚ್ವರಿ ಹೊರ ಹೆಣ್ಣಲ್ಲ. ನಮ್ಮ 4 ಸೆನ್ಸ್ ಅಲ್ಲಿ ಇತ್ತು, 3 ಸೆನ್ಸ್ ಇಲ್ಲಿ ಇತ್ತು. ಹಾಗೆ ಕೆಲವು ಕಡೆಗೆ ಎಂತ ಇದು ಗೊತ್ತಿ, ಕೆಲವು ಜಾಗ ಹೇಳಲ್ಲ. ನಮ್ಮ ಫ್ರೆಂಡ್ ಒಬ್ಬಿದ್ದ ಒಳ್ಳೆ ಕತೆ ಹಾಯ್. ಅವ 22 ವರ್ಷ 20 ಕೋಟಿ ಹಾಕದ್ದು ಜಾಗದ್ದು ಅವ್ನ ಮನೆಯದು. ಏನೋ ಒಂದು 8-9 ಸೆನ್ಸ್ ಜಾಗ ಅಂಬ್ರು ಬರೋಕಿತ್ತು ಹೇಳಿ. ಕೋಟಿ ಹಾಕೋದಿತ್ತೇ ಇಲ್ದ. ಅವ್ನಿಗೆ 19 ವರ್ಷ, ಅವ್ನಿಗೆ ಈಗ 52 ವರ್ಷ ಆಯಿತು. 52-53 ವರ್ಷ. ಇವತ್ತು ಕೋಟಿ ಮೊನ್ನೆ ಕೋಲ್ಡ್ ಡ್ರಿಂಕ್ಸಲ್ಲಿ ಸಿಕ್ಕಿದ ಜಾಗ ಅಂತ ಎತ್ಕೊಂಡೆ. ನಾನು ಜಾಗದ ಅಳತೆಗೆ ಬಂದು ಮರ ನಮ್ಮದು ಸೂತಿರಲ್ಲ ನಿಂದ ಅಂತ ಎತ್ಕೊಂಡೆ. ನಮ್ಮದು ಹಬ್ಬಕ್ಕೆ ಅಂತ ಇಲ್ಲ ಮರ. ನಂಗೆ ಈಗ 52 ಆಯ್ತು. 19 ವರ್ಷಕ್ಕೆ ಏಜಲ್ಲಿ 20 ಅದು ಕೋಟಿ ಹೋದ್ ಬಂದ. 40 ವರ್ಷ 40
38 ವರ್ಷ ಚಿಲ್ಲರೆ ಆಯ್ತು ಹಾಯ್ ಕೋರ್ಟಾಗಿದ್ದು. ಅವ್ನು ಹೇಳ್ತಾ ಇನ್ನು ನಮ್ಗೆ 70 ವರ್ಷಕ್ಕೊಂದು 5 ಸೆಂಟ್ ಜಾಗ ಕಟ್ ಮಾಡಿ ಕೊಟ್ಟು ನಂಗೆ ಬೇಕಮ್ಮರೆ, ಆ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನಂಗೆ ಹಿಂಗೆ ಅರ್ಥ ಅಂತ ಹಾಯ್ ಎಂತ ಮಾಡೋದು ಆ ನಮ್ಮನೆ ವ್ಯಾಪಾರ ಹಾಯ್ ಹಂಗೆ ಇತ್ತೇ ಇಲ್ಲ, ಎಂತ ಮಾಡೋದು ವಿಷಯ ಇಲ್ಲ ಈಗ. ಹಲೋ ನೋಡಪ್ಪ, ಹಾಂ ನಾ ಬೆಳಿಗ್ಗೆ ಬಂದ ರಮೇಶ್ ನಿಮ್ಮ ಮನೆಗಿದ್ದೆ. ಹಾಂ ಮೇಯಕ್ಕೆ ಹೋಗಿದ್ದ, ತಿಂಡಿ ತಿನ್ಕೊಂಡು ಹೋಗು ಅಂತ ಹೇಳ್ದ. ಸರ್ವೇರ್ ಬರಲಿಲ್ಲ. ಎಲ್ಲ ಬಂದಿರಪ್ಪ, ಸುಮಾರು ಜನ ಬಂದಿರಂತ ಸರ್. ಹೌದೌದು, ನನಗೆಲ್ಲ ಅಲ್ಲ ರಮೇಶ್ ಮನೆ ಬಂದನಾ, ಎಲ್ಲ ಬಂದಿರ. ನಾ ಯಾರೇ ಫೋನ್ ಮಾಡೋಕೆ ಹೋಗಿಲ್ಲ. ಅವ ಬೆಳಗ್ಗೆ ಮುಂಚೆ 6 ಗಂಟೆ ಬಂದು ಕೂತಿನಕ ಅಂತ ಜಾಗದಲ್ಲಿ. ನಮ್ಮೆಲ್ಲ ಕೆಲ್ಸಪಟ್ಟು ಅವನೇ ಇದ್ದ. ಹೌದೌದು. ನೀವು ಎಂತ ಮಾತಾಡಕ್ಕೆ ಹೋಗ್ಬೇಡಿ ದೊಡ್ಡಪ್ಪ, ನೀವೆಂತ ಮಾತಾಡಕ್ಕೆ ಹೋಗ್ಬೇಡಿ. ಫಸ್ಟ್ ಅಳತಿ ಆಗಲಿ ಕಡಿಕಾಮ ಅಂತ ಹೇಳಿ ಅಕ್ಕ. ಬತ್ತೆ ನೀವು ಅಲ್ಲಿ ಬನ್ನಿ. ಆಯ್ತು ಸರಿ ಆಯ್ತು. ಹಾಯ್ ನಮ್ಮ ದೊಡ್ಡಪ್ಪನ ಫೋನೇ. ಅಲ್ಲಿ ಕೇಮ್ದವ್ರು ಮಾಪುಲ ಬಂದಿಕೊಂಡು ಮಾಪುಲಲ್ಲಿ ನಮ್ಮಲ್ಲಿ ಮಾಪುಲ ಅಂತ ಇದ್ನೆ. ಅವ್ನು ದೊಡ್ಡ ವ್ಯಾಪಾರ. ಅವನಿಗೆ 13 ಸೆನ್ಸ್ ಕೊಟ್ಟರು ನಮಗಿತ್ತು. ಹಾಯ್ ಚಿಲಕಾಗಿ ತಗೋತೇಮ್ ನಾವು ಗೊತ್ತಾಯ್ತಾ. ಇವ್ರು ಅದೇ ಅವ್ನು ಬಂದು ನೆನಕೊಂಡು ಅವ 6 ಗಂಟೆಗೆ ಇದ್ದ ಮರ ಅಂದೆ. ನಾನು ಭಾಳ ಕಷ್ಟ ಇತ್ತೆ, ಹೇಳೋರು ಸುಲಭ ಇಲ್ಲ. ಹಾಯ್ ಹಂಗಾಗಿ ಇತ್ತೇ ಇಲ್ಲ ಈ ಜಾಗ ಪಾಲು ಮಾಡೋದು, ಅಳತಿ ಮಾಡೋದು. ಇವ ಮರ್ರೆ ನಾಯಿ ಕೊಟ್ಟರು ಬೇಡ. ಬೆಳಿಗ್ಗೆ ಬಂದ. ಒಳಗೆ ರಮೇಶ್ ಸ್ನಾನಕ್ಕೆ ಹೋಗಿದ್ದ. ಬೆಳಿಗ್ಗೆ ಬಂದು ತಡ ಆಯ್ತು ಅದು. ಆರಾಮ. ಬೆಂಗಳೂರು ಮಳೆ ಇಲ್ಲ, ಇಲ್ಲಿನ ಕಡೆಗೆ ಇಲ್ಲಿ ಈ ವರ್ಷ ಮಳೆಗಾಲ ಕೈ ಬರಗಾಲ ಅಲ್ಲ ಈಗ. ಹಂಗೆ ಆಯ್ತು. ಬೆಳಿಗ್ಗೆ ಎಪ್ಪತ್ತು ಮುಂಚೆ ಮಳೆ ಇದ್ಬಿಟ್ರೆ ಮತ್ತೆಲ್ಲಿ ಮಳೆ ಇಲ್ಲ. ಎಲ್ಲ ಆರಾಮ. ಹೌದೌದು, ನಮ್ದು ಇತ್ತಲ್ಲ ಮರ ಹೊರಬ. ಎಂತ ಮಾಡೋಕೆ ಇಲ್ಲ ಮರ್ರೆ. ಯಾವುದು ಎಂತ ಮಾಡೋದು ಈಗ ನೀವು ಕಂಡ್ರೆ ಅಲ್ಲ ಈಗ. 12-13 ವರ್ಷ ಆಯ್ತಲ್ಲ ಮರ್ರೆ. 13 ಸೆಂಟ್ ಜಾಗಕ್ಕೆ ಯಾರ ಇಲ್ಲ ಅವ್ರದ್ದೆಂತ ರಗಳಿ ಇಲ್ಲ. ನಮ್ಮಲ್ಲೇ ಒಬ್ರು ರಗಳಿ. 18 ಜನರಲ್ಲ 4-5 ಜನರು ರಗಳಿ, ಮತ್ತೆಲ್ಲ ಅಡ್ಡಿಲ್ಲ. ಈಗ ನಾವೆಲ್ಲ ಗಲಾಟೆಗೆ ಓದ್ತದ ಕಲೆ. ಯಾರ ಸರೋಜ್ನ ಅವಳು ಹೈದ್ರಾಬಾದಾಗಿದ್ದಿಲ್ಲ. ಅಷ್ಟು ಬೇಡ ಈಗ ಬೇಕಂತಲು ಮೊನ್ನೆ ಫೋನ್ ಮಾಡ್ಕೊಂಡು. ನಿಮ್ದು ರಗಳಿ ಆಯ್ತಲ್ಲ ನಿಮ್ಮ ಜಾಗದ ಮರ್ರೆ. ಈಗ ನಮ್ಮ ತಲೆ ವಿಷಯ ಆಯ್ತು. ನಾವು ನಿಮ್ಗೆ ಕಣ್ಕೊಂಡು ಎಂತ ಅಂತಿತ್ತು, ಅವ್ರು ಎಂತ ಗಲಾಟೆ ಮಾಡ್ಕಂತ ಹೇಳಿ. ಯಾರ ಬಾಬಣ್ಣನ ಅದು ಅವ್ರದ್ದೆಲ್ಲ ಆಯ್ತು. ನಮ್ದು ಮಾತ್ರ ಹಿಂದಿನ ಜಾಗ 13 ಸೆನ್ಸ್ ಇತ್ತು. ಆಯ್ತು ಗೊತ್ತಿಲ್ಲದೆ ಒಂದೇ ಕೊಂಚ ಹೊತ್ತು ಒಂದೇ ಸರಿ ಇರುತ್ತೆ, ಎಂತ ಮಾಡೋಕ್ಕಿಲ್ಲ. ಆಯ್ತು ಹಾಯ್ ಪಕ್ಕದ ಮನೆಯವ್ರು ಅವ್ರ ತಲೆ ವಿಷಯ ಆಯ್ತು. ಹಾಯ್ ಅವ್ರದ್ದು ಹಾಗೆ ಆಯಿತು. 40 ಸೆನ್ಸ್ ಜಾಗ ಗದ್ದೆ ಪಾಲ ಹಾಕಿದ್ರೆ ಸಾಕ್ಬೇಕಾಯ್ತು ಅವ್ರಿಗೆ. ಹಾಯ್ ಎಲ್ಲ ಕೋಲ್ ಹಿಡ್ಕೊಂಡೆ ಓಡಾಡ್ತಾರೆ. ಅವ್ನು ಹೊಡೋದು ಅವನಿಗೆ ಹೊಡೋದು. ನಾವು ದೂರದಿಂದ ಕಾಣ್ತಿತ್ತು ಅವ್ರ ಮನೆ ಎಂತ ಗಲಾಟೆ ಮರೆ. ಅಯ್ಯೋ ಆ ಜಾಗ 40 ಸೆನ್ಸ್ ಜಾಗಕ್ಕೆ ಎಂತ ಹೊಡ್ಕಂತಾರೆ ಮರೆ. ಎಲ್ಲ 5 ಸೆನ್ಸ್ ಪಾಲ್ ಮಾಡ್ಕೊಳ್ಳೋಕ್ಕಿತ್ತು. ನಾವು ಸುಮಾರು ಕುಶಲಾಗಿ ಹೇಳ್ತಿತ್ತು. ಹಾಯ್ ಈಗ ಕುಶಲ್ ನಮ್ದು ಹಾರಿ ಹೋಯ್ತು. ಈಗ ನಮ್ಮ ಪರಿಸ್ಥಿತಿ ಅದೇ. ಅವ್ರ ಅಪ್ಪಾಸ್ ಈಗ ನಮ್ಮತ್ತಕ್ಕೆ ಅಂತ ನಿಮ್ಮದೇ ಅಂತ ಆಯ್ತು ಹೇಳಿ. ನಮ್ಮ ಹತ್ರ ಉತ್ತರ ಇತ್ತ ಮರ್ರೆ. ಯಾವಾಗ ಬಂದದ್ದು ಬೆಂಗಳೂರಿಂದ ಮತ್ತು ನಿಮ್ಮದೇ ಅಂತ ಆಯ್ತಕ್ಕೆ ಅಂತಾರೆ. ನಮ್ದು ಈಗ ಅವ್ರದ್ದೇ ಹಣೆ ಬರ ನಮ್ದು ಆಗ್ತಾಳಿ ಮರ್ರೆ. ಹಾಯ್ ಎಂತ ಮಾಡೋಕೆ ಇಲ್ಲದೆ ಎಲ್ಲ ಕಡೆಗಿತ್ತಲ್ಲದೆ ಪ್ರತಿ ಒಂದು ಕಡೆಯಲ್ಲೂ ಹಂಗೆ. ಹಾಯ್ ಜಾಗದೊಳಗೆ ಕತೆ ಕೈದಾಯ್ತು. ಈ ಮಣ್ಣಿತ್ತಲ್ಲ, ಮಣ್ಣಿನ ವ್ಯಾಪಾರ ಆಲೋಚನೆ ಮಾಡೋಕೆ ಬಾಯಿ ಮಣ್ಣು ಹಾಪು ವ್ಯಾಪಾರ. ಹಾಯ್ ಇನ್ನೇನು ಇತ್ತೇ ಇಲ್ಲ, ಮಣ್ಣು ಸಮಯ ಸಿಕ್ಕುದಿಲ್ಲ ಈಗ. ಅಂಥ ಪರಿಸ್ಥಿತಿ ಆಗಿ ಹೋಯ್ತು. ಮತ್ತೆಂತ ಹೋಯ್ತಿ ಜಾಗ ಪಾಲಾಕುತ್ತಿ. ಅದು ನಂಗೆ ಇರಲಿ, ಇದು ನಂಗೆ ಇರಲಿ, ಅದು ಇರಲಿ. ನಂಗೆ 5 ಸೆನ್ಸ್ ಬೇಕು, ನಂಗೆ 6 ಸೆನ್ಸ್ ಬೇಕು, ನಂಗೆ 7 ಸೆನ್ಸ್ ಬೇಕು ಅಂತ. ಹಾಯ್ ಅಲ್ಲಿದ್ದು ನಾಗನ ಕಲ್ಲು ಬೇಡ, ದೇವ್ರ ಕಲ್ಲು ಬೇಡ ಆಯ್ತಾ. ಪಂಜುರುಳಿ ಇದ್ರೆ ಅಥವಾ ದೇವ್ರ ಸಹಪರಿವಾರ ದೇವ್ರು ಇದ್ರೆ, ಯಕ್ಷಿ ಇದ್ರೆ, ನಂಗೆ ಎಲ್ಲ ದೇವ್ರು ಇರ್ತಲ್ಲ. ಹಾಯ್ ಅಲ್ಲಿತ್ತೇ ಇಲ್ದ ಆ ಜಾಗ ನಂಗೆ ಬೇಡ, ನಂಗೆ ಎದ್ರನ್ನ ಕೊಡಿ ಹೇಳಿ. ಹೆಂಗೆ ಹೋಯ್ತಾ ದೇವ್ರು ತಿಂಡ್ರು ಬೇಡ, ಜಾಗ ನಂಬೇಕಂತ. ಹಾಯ್ ಆ ನಮ್ಮನೆ ವ್ಯಾಪಾರ ಆಯ್ತು. ಅದನ್ನೆಲ್ಲ ಜವಾಬ್ದಾರಿ ತಗೊಂಬರ್ರಿ ಯಾರು. ಎಂತ ಮಾಡೋಕ್ಕಿಲ್ದೆ ಮತ್ತೆ ಎಂತಕ್ಕೆ ಹೋಯ್ತು ನಿಮಗೆ. ಹಾಯ್ ಇವತ್ತಿನ ಕಾಲದಲ್ಲಿ ಮಕ್ಕಳನ್ನೇ ನೀವು ಆಸ್ತಿ ಮಾಡ್ಕೊಬೇಕು ಬಿಟ್ರೆ, ಮಕ್ಕಳಿಗಾಗಿ ನೀವು ಬೇಕಾದಷ್ಟು ಆಸ್ತಿ ಮಾಡ್ರೆ ಕತೆ ಕೈದಾತು. ಹಾಯ್ ಕತೆ ಗಂಡ ಅಂತ ನೋಡ್ರೆ ಕಡೆ ಗತಿ ಗೊತ್ತಿರಲ್ಲ ನಮ್ಮನೆ ವ್ಯಾಪಾರ ಆಗತ್ತೆ. ಮಕ್ಕಳನ್ನೇ ಆಸ್ತಿ ಮಾಡ್ಕೊಂಬುದು, ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡೋದು. ಹಾಯ್ ಅಲ್ವಾ. ನೀವೀಗ 10 ಸೆನ್ಸ್ ಮನೆಯಲ್ಲ 5 ಸೆನ್ಸ್ ಮನೆಗೆ 5 ಸೆನ್ಸ್ ಜಾಗದಾಗ ಒಂದು ಸಣ್ಣ ಮನೆ ಮಾಡಿ ಕೂತ್ಕೊಂಡು ಮಕ್ಕಳನ್ನ ಸಾಕೋದು. ಮಕ್ಳ ಕಡೆಗೆ ಜಾಬ್ ಮಾಡ್ಕೊಂಡು ಬೇಕಾದ್ರೆ 1 ಕೋಟಿ ಮನೆ ಕಟ್ಟಲಿ, ಹೊರಗಡೆ ಜಾಗ ತಗೊಂಡು 2 ಕೋಟಿ ಮನೆ ಕಟ್ಟಲಿ. ನಿಮ್ಗೆ ಬೇಡ. ಹಾಯ್ ಅವರೇ ದುಡ್ದು ಅವರೇ ಕಟ್ಟಲಿ. ಎಂದಾಗ ಹೋಯ್ತಾ ಇವತ್ತಿನ ಕಾಲ ಭಾಳ ಕಷ್ಟ ಐತೆ. ಇವತ್ತೇನಿತ್ತೇ ಇಲ್ಲ, ಯಾರೋ ಹಿರಿಯರು ಮಾಡಿ ಇಡೋದು. ಹಾಯ್ ಮಾಡೋದು ನಾವಲ್ಲಿ ಎಂತ ಮಾಡೋದಿಲ್ಲ ಈಗ. ಹಿರಿಯರು ಮಾಡೋದು ಇದ್ದದಕ್ಕೆ ಗಲಾಟೆ. ಹಾಯ್ ನಂಗೆ ಅಲ್ಲಿ ಬೇಕು, ನಿಂಗೆ ಇಲ್ಲಿ ಬೇಕು. ಕಡೆ ಯಾರಿಗೆ ಎಲ್ಲಿ ಬೇಕು ಯಾರಿಗೂ ಗೊತ್ತಾಗ್ತಿಲ್ಲ, ಯಾರಿಗೂ ಬೇಡ ಕಡೆಗೆ. ಆಯ್ತಾ ಎಂತ ಮಾಡೋದು ರಗಳಿ ವ್ಯಾಪಾರವೇ. ಮತ್ತು ಅಷ್ಟಕ್ಕೆ ಮುಗಿತಾ ಮನೆ ಆದಮೇಲೆ ಇನ್ನು ಪಾಗಾರ ಹಾಕೋದು. ಆ ಜಾಗ ಮಾಡುತ್ತೆ ಒಂಚೂರು ಅಳ್ತೀವಿ. ಹಾಯ್ ಇಷ್ಟೇ ಒಂದು ಕೈ ಬೆರಳು ಹಿಂಗೆ ಬಂದು ಸಾಕತ್ತು. ಅಯ್ಯೋ ನನ್ನ ಜಾಗ ಇಲ್ಲಿತ್ತು ಎಲ್ಲ ಈಗ ಇತ್ತೇ ಇಲ್ಲ. ಟೇಪ್ ಕೈಲೇ ಹಿಡ್ಕಂತ್ರು. ಹಾಯ್ ಜಾಗ ಟೇಪ್ ಕೈಲೇ ಇತ್ತು. ಈಗ ಚೂರು ಹೆಚ್ಚಿಗೆ ಅಲ್ಲೇ ಕೈ ಹಾಕಿ ಚೂರು 1.5 ಫೀಟ್ ಹಾಕಿ ಹೋಯ್ಕಲ್ಲಂತ್ರಿ. ಹಾಯ್ ಆ ನಮ್ಮನೆ ವ್ಯಾಪಾರ ಎಂತ ಮಾಡೋಕ್ಕಿಲ್ದೆ ನಮಗೀಗ ತಲೆ ಎಲ್ಲ 12 ಅಣಿ ಆಯ್ತು. ಹಾಯ್ ಇವತ್ತು ಒಂದು ಸಲ ಕಾಂಬುದು ಅಳತೆ ಮಾಡಿ
ಪಾಲ ಆಗಿ ಎಷ್ಟು ಬಂತು ಅಷ್ಟು ಹಾಯ್ ಟ್ಯಾಂಕ್ ಇಲ್ಲೇ ಕೊಟ್ಟಷ್ಟು ತಗೊಂಬುದು ರಿಜಿಸ್ಟ್ರಿ ಆಫೀಸ್ ಯಾವಾಗ ಬರ್ಬೇಕು ಮರ ಅಂತ ಹೇಳೋದು ಟಿ ಗಾಡಿ ಮಾಡ್ರೆ ಆ ಗಾಡಿ ಹತ್ಕೊಂಬುದು ಹಾಯ್ ಆಯ್ತಾ ಒಪ್ಪತ್ತಿ ಉಚ್ಚಿ ಹೊಯ್ಕೊಂಡು ಹೋಯ್ಕತ್ ನಾವು ಯಾಕಂದ್ರೆ ಮತ್ತೆ ಅಲ್ಲಿ ನಮ್ಗೆ ಹೆರ ಬಿಡುದಿಲ್ಲ ಅವ್ರು ರಿಜಿಸ್ಟ್ರಿ ಆಫೀಸಿಗೆ ಹೋದ್ರೆ ಉಚ್ಚಿ ಹೊಯ್ಕೊ ಬತ್ತೆ ಹೇಳಿರ್ತಿಲ್ಲ ಇವ ಕೈ ಕೊಡ್ತನಕ ಅಂತ ಹೇಳ್ಕೊಂಡು ಗಡಿಬಿಡಿ ಇಲ್ಲ ಕಡಿ ಹೊಯ್ಲಕ್ಕಂತ ಹಾಗಾಗಿ ರೆಡಿ ಮಾಡ್ಕೊಂಡೆ ಹೋಯ್ಕ 18 ಜನರಲ್ಲಿ ಈಗ 10 12 13 ಜನ ಎಲ್ಲರೂ ಓಡ್ಬತ್ರೆ ಜಾಗದ ವಿಷಯ ಅಲ್ಲ ಸಿಕ್ತಂಬತ್ರಿಗೆ ಯಾರು ಬರದೇ ಇರೋದಿಲ್ಲ ಎಂಗೇಜ್ಮೆಂಟ್ ಹೇಳ್ರೆ ಮಾತ್ರ ಗೊತ್ತಿಲ್ಲ ಯಾರು ಒಂಚೂರು ಮಳೆ ಐತು ಮಾರೆ ಬಪ್ಪ ಕಾಯಿಲೆಲ್ಲ ಮಾಡ್ದಂತ್ರ ಅದೇ ಆಸ್ತಿ ಪಾಲು ಉಂಟು ಸರ್ವೇರ್ ಬರ್ತಾರೆ ಅಳತೆ ಮಾಡಿ ಗಡಿ ಕಲ್ಲು ಹಾಕಿತ್ತು ನಡ್ತಿರ್ತಾರೆ ರೆಡಿ ಇದ್ರು ಹಾಯ್ ಕೆಲವರೆಲ್ಲ 7 ಗಂಟೆ ಬಂದು ಕೂತ್ಕೊಂಡಿರು ಆಯ್ತಾ ನಮ್ಗೆ ಅಷ್ಟು ಅರ್ಜೆಂಟ್ ಅಂತ ಇಲ್ಲ ಈಗ ಇವ ರೆಡಿ ಆಗ್ತಾ ಇದ್ದೆ ಈಗ ಹಾಗಾಗಿ ಏಯ್ ನೀ ಎಲ್ಲಿ ಬಂದೆ ಮಾರೆ ಇಲ್ಲ ನಾನು ಇದ್ರೆ ಬಂದೆ ಕಂಡೆ ಹಂಗಾಗಿ ಈಗ ನೀವು ಹಾಯ್ ನಮ್ಮ ರಮೇಶ್ ಅಣ್ಣ ಹೊಟ್ರ ಅವ್ರು ಬಂದ ಕಡಿಮೆ ಮಾಡ್ಬಿಡ ಅಲ್ಲಿ ಸರ್ವೇರ್ ಬರಲಿಲ್ಲ ಹಾಯ್ ನಾನು ಹೋತೆ ಅಲ್ಲಿ ಹೋಗಿ ಜಾಗದ ಹತ್ರ ಹೋಗಿ ಸರ್ವೇರ್ ಬಂದಿರಂಗೆ ಕಣ್ಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಬರ್ತಂಗೆ ಆಲೋಚನೆ ಮಾಡ್ತೀವಿ ಅಕ್ಕ ಈಗಣಿ ನಿಮ್ಮದು ಜಾಗ ಇದ್ದರೆ ಜಾಗ್ರತೆ ಮಾಡ್ಕೊಳ್ಳಿ ಯಾರೂ ಹೊಡ್ಕೊಬೇಡಿ ಹಾಯ್ 5 ಸೆನ್ಸ್ ಇರಲಿ 50 ಸೆನ್ಸ್ ಇರಲಿ 50 ಎಕರೆ ಜಾಗ ಬೇಕಾದ್ರೆ ಇರಲಿ ಹಾಯ್ ಯಾರೂ ಹೊಡ್ಕೊಬೇಡಿ ಒಳ್ಳೆ ರೀತಿಯಲ್ಲೂ ಒಳ್ಳೆ ಮನಸ್ಸಲ್ಲಿ ಜಾಗ ಪಾಲು ಮಾಡ್ಕೊಳ್ಳಿ ಒಳ್ಳೆ ರೀತಿ ಮನೆ ಕಟ್ಕೊಂಡಿರಿ ಈ ಜಾಗ ಮೊನ್ನೆ ಹೊಡ್ಕೊಂಬಿತ್ತಿಲ್ಲ ನಾಯಿ ಕೊಟ್ಟರು ಬೇಡ ಮರ್ರಿ ಹಾಯ್ ಅಕ್ಕ ನಮಗೀಗ ತಲೆಯೆಲ್ಲ ಹನ್ನೆರಡು ಆಗಿಹೋಯ್ತು ಅಕ್ಕ ಮತ್ತು ಈಗಣಿ ಮಕ್ಕಳನ್ನೇ ಆಸ್ತಿ ಮಾಡ್ಕೊಳ್ಳಿ ಮಕ್ಳಿಗೆ ಬೇಕಾದಷ್ಟು ಆಸ್ತಿ ನೀವು ಮಾಡ್ಕೊಬೇಡಿ ಅವರೇ ಮಾಡ್ಕೊಂತಾರೆ ಬಂದ ಗಟ್ಬಿಟ್ಟು ಮಾಡ್ಕೊಂಬರ ಮೆಟ್ಲು ಜಾರ್ಕಲ್ಲ ಇಳಿಕಷ್ಟೇ ಮತ್ತೆ ಹಾಯ್ ನಿಮಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಭಾಸ್ ಕಾಂಚನ್, ಮಾಜಿ ಅಧ್ಯಕ್ಷರು, ಗೆಳೆಯರ ಬಳಗ ರಿಜಿಸ್ಟರ್ಡ್, ಆನಗಳ್ಳಿ, ಕುಂದಾಪುರ, ಉಡುಪಿ ಜಿಲ್ಲೆ. ಪಿ ಉದಯ್ ಕುಮಾರ್ ಪೂಜಾರಿ, ಬೆಳ್ವೆ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಬೆಳ್ವೆ, ಹೆಬ್ರಿ ತಾಲೂಕು, ಉಡುಪಿ ಜಿಲ್ಲೆ. ಅತ್ಯುತ್ಕೃಷ್ಟ ಗುಣಮಟ್ಟದ ದೀರ್ಘ ಬಾಳಿಕೆಯ ಪೈಪ್ ಶ್ರೀಕೃಷ್ಣ ಪೈಪ್ ಇಂಡಸ್ಟ್ರೀಸ್, ಕರ್ಕಿ, ಹಟ್ಟಿಯಂಗಡಿ, ಕುಂದಾಪುರ, ಉಡುಪಿ ಜಿಲ್ಲೆ. ಮೊಬೈಲ್ 9480827553 9480827554. ಬೈಲೂರು ರವೀಂದ್ರ ದೇವಾಡಿಗ, ಅಡ್ವೊಕೇಟ್ ಅಂಡ್ ಲೀಗಲ್ ಕನ್ಸಲ್ಟೆಂಟ್, MA LLB PGDCA. ಲೀಗಲ್ ರೆಮಿಡಿ, S2, ಸೆಕೆಂಡ್ ಫ್ಲೋರ್, ಪೂಂಜಾ ಟವರ್, ಕೋರ್ಟ್ ರೋಡ್, ಉಡುಪಿ. ಫೋನ್ 9964009399. ಅಂಪಾರು ರವಿರಾಜ್ ಭಟ್, ನಾಗಪಾತ್ರಿಗಳು, ಅಂಪಾರು, ಉಡುಪಿ ಜಿಲ್ಲೆ. ಶ್ರೀ ಬ್ರಹ್ಮಲಿಂಗೇಶ್ವರ ಇಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಎಡ್ತರೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಶ್ರೀ ಬ್ರಹ್ಮಲಿಂಗೇಶ್ವರ ಶಾಮಿಯಾನ ಡಿಜೆ ಸೌಂಡ್ಸ್ ಅಂಡ್ ಲೈಟಿಂಗ್ಸ್, ತಗ್ಗರ್ಸೆ, ಬೈಂದೂರು. ಮಾಲಕರು ಪ್ರಮೋದ ಆಚಾರ್ಯ, ತಗ್ಗರ್ಸೆ. ಮೊಬೈಲ್ 9844956654 9449224141. ಗಣೇಶ್ ಕಿಣಿ, ಶ್ರೀ ಗಣೇಶ್ ಕ್ಯಾಶ್ಯೂ ಇಂಡಸ್ಟ್ರೀಸ್, ಬೆಳ್ವೆ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಸಂತೋಷ್ ಶೆಟ್ಟಿ ಜಂಬೂರು, ಶಿರಿಯಾರ ಕೋಆಪರೇಟಿವ್ ಅಗ್ರಿಕಲ್ಚರಲ್ ಬ್ಯಾಂಕ್, ಸಾಯ್ಬರಕಟ್ಟೆ, ಉಡುಪಿ ಜಿಲ್ಲೆ. ಕೆ ಗೋಪಾಲಕೃಷ್ಣ ಶೆಟ್ಟಿ ಮಾರ್ಕೋಡು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ, ಕೋಟೇಶ್ವರ, ಉಡುಪಿ ಜಿಲ್ಲೆ. ರವೀಶ್ ಆಚಾರ್, ವಾಸುದೇವ ಸದನ, ಬೀಚ್ ರೋಡ್, ಕೋಟೇಶ್ವರ, ಉಡುಪಿ ಜಿಲ್ಲೆ. ನಿತ್ಯಾಧರ ಕ್ಯಾಟರಿಂಗ್, ಹಂಗಳೂರು, ಕುಂದಾಪುರ. ಆಶೀರ್ವಾದ್ ಹಾಲ್, ಬಸ್ರೂರ್ ಕ್ರಾಸ್ ರೋಡ್, ಮೂರುಕೈ, ಕುಂದಾಪುರ, ಉಡುಪಿ ಜಿಲ್ಲೆ. ಮಂಜು ಬಿಲ್ಲವ, ಧಾರ್ಮಿಕ ಮುಖಂಡರು, ಹಂಗಳೂರು, ಕುಂದಾಪುರ, ಉಡುಪಿ ಜಿಲ್ಲೆ. ಮಂಜುನಾಥ್ ಸುವರ್ಣ, ಮಾಜಿ ಅಧ್ಯಕ್ಷರು, ಮೊಗವೀರ ಯುವ ಸಂಘಟನೆ, ಬ್ರಹ್ಮಾವರ ಘಟಕ, ಉಡುಪಿ ಜಿಲ್ಲೆ.